ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ 27. ಹುಲ್ಲುಹಾಸಿನ ಮೇಲೆ ತಂಪಾದ ಗಾಳಿಯಲ್ಲಿ ಇಡೀ ಸೂರ್ಯವಂಶಿ ಕುಟುಂಬ ಬಹಳ ದಿನದ ನಂತರ ಒಟ್ಟಿಗೆ ಕುಳಿತು ಭೋಜನ ಸವಿತಾ ಇದ್ದಾರೆ, ಅಡ್ಡೆ ಹೊಡಿತಾ ಇದ್ದಾರೆ. ಸಾಕ್ಷಿ ಮತ್ತು ರಿಯಾ ಇಬ್ಬರು ಅನ್ವಿತಾಳನ್ನ ಪ್ರೀತಿಯಿಂದ ತಮ್ಮ ನಡುವೆ ಕೂರಿಸ್ಕೊಂಡಿದ್ದಾರೆ. ವೇದ್ ಮಾಡಿದ ಸಣ್ಣ ತಪ್ಪುಗಳಿಗೆ ಅವನನ್ನು ಹೇಗೆ ಕಾಡಬೇಕು, ಅವನನ್ನು ಹೇಗೆ ಕರಳಿಸಬೇಕು ಎಂಬುದರ ಕುರಿತು ಅವರಿಬ್ಬರು ಅನ್ವಿತಾಗೆ ತಮಾಷೆಯಾಗಿ ಹೊಸ ಹೊಸ ಸಲಹೆಗಳನ್ನು ನೀಡ್ತಾ ಇದ್ದಾರೆ. ಮನೆಯವರೆಲ್ಲರೂ ನಗುತ್ತಾ ಊಟ ಸವಿತಾ ಇದ್ರೆ ಋಗ್ವೇದ ಮಾತ್ರ ದೂರದಲ್ಲೇ ಕುಳಿತು ತನ್ನನ್ನು ದೇವದಾಸ ಅಂತ ರೇಗಿಸಿದ್ದ ನೀರವ್ ಮತ್ತು ರಾಕೇಶ್ ಮೇಲಿನ ತನ್ನ ಮುನಿಸನ್ನ, ತನ್ನ ಕೋಪವನ್ನು ಹೊರಹಾಕ್ತಾ ಇದ್ದಾನೆ. ಇನ್ನೊಂದು ಕಡೆ ಯಾರೂ ಊಹಿಸಕ್ಕಾಗದಿರುವಂತಹ ಭೀಕರವಾದ ರಹಸ್ಯವೊಂದು ಸೂರ್ಯವಂಶಿ ಸಾಮ್ರಾಜ್ಯದ ಬಾಗಿಲನ್ನು ತಟ್ಟೋಕೆ ಸಜ್ಜಾಗ್ತಿತ್ತು. ಮುಂಬೈನಿಂದ ಅತಿ ದೂರದ ರಹಸ್ಯ ಬಂಗಲೆಯೊಂದರಲ್ಲಿ ಲೈವ್ ಪ್ರೆಸ್ ಮೀಟ್ ಮುಗಿದ ತಕ್ಷಣ ಟಿವಿಯಲ್ಲಿ ಬಿತ್ತರವಾಗ್ತಿದ್ದ ಅನ್ವಿತಾಳ ಮುಖವನ್ನು ನೋಡಿ ಒಬ್ಬ ವ್ಯಕ್ತಿ ಅತ್ಯಂತ ಆಘಾತದಿಂದ ಸಡನ್ ಆಗಿ ಹೋಗ್ತಾನೆ. ಇದು ನಮ್ಮ ಕಳೆದು ಹೋದ ರಾಜಕುಮಾರಿ ಮಣ್ಮಯಿ ಅಲ್ವೇ? ಅವನು ನಡುಗುವ ಧ್ವನಿಯಲ್ಲೇ ಆನಂದದಿಂದ ಕೂಗ್ತಾನೆ. ಮೃಡು. ಆ ಧ್ವನಿ ಕೇಳಿ ಇಡೀ ಮಹಲಿನ ಒಳಗಿನಿಂದ ಪ್ರತಿಯೊಬ್ಬರು ಗಾಬರಿಯಿಂದ ಓಡಿಬರ್ತಾರೆ. ಟಿವಿಯ ದೊಡ್ಡ ಪರದೆಯ ಮೇಲೆ ಕಪ್ಪು ಶಿಫಾನ್ ಸೀರೆಯಲ್ಲಿ ಮಿಂಚಿದ್ದ ಅನ್ವಿತಾಳ ಮುಖವನ್ನು ದಿಟ್ಟಿಸಿ ನೋಡಿದ ತಕ್ಷಣವೇ ಅಲ್ಲಿದ್ದ ಪ್ರತಿಯೊಬ್ಬರ ಕಣ್ಣಲ್ಲೂ ಕಣ್ಣೀರು ಧಾರಾಕಾರವಾಗಿ ಹರಿಯತೊಡಗಿತ್ತು. ನಮ್ಮ ರಾಜ್ಕುಮಾರಿ ಇನ್ನೂ ಜೀವಂತವಾಗಿದ್ದಾಳೆ. ನಾನು ನಿಮಗೆ ಅಂದೇ ಹೇಳಿರಲಿಲ್ವಾ? ಅವಳು ನಮಗಿಂತ ಮುಂಚೆ ಹೀಗೆ ಜಗತ್ತನ್ನು ಬಿಟ್ಟು ಸಾಯಲು ಸಾಧ್ಯವಿಲ್ಲ. ಅವಳು ನಮ್ಮ ಮಹಾನ್ ರಾಜವಂಶದ ಮಹಾರಾಣಿಯ ಹುಟ್ಟು ಪ್ರತಿಬಿಂಬ. ಆ 60 ವರ್ಷದ ಹಿರಿಯ ವ್ಯಕ್ತಿ ತನ್ನ ಸುಕ್ಕುಗಟ್ಟಿದ ಮುಖದಿಂದ ಹೆಮ್ಮೆಯಿಂದ ನಗುತ್ತಾ ಕಣ್ಣೀರನ್ನು ಒರೆಸ್ಕೊಳ್ತಾನೆ. ನನ್ನ ಮೃಣು ಬದುಕಿದ್ದಾಳೆ. ನನಗಿನ್ನೂ ಕಾಯಲು ಸಾಧ್ಯವಿಲ್ಲ. ನಾನು ಹೀಗಲೇ ಮುಂಬೈಗೆ ಹೊರಡ್ತೀನಿ. ಅವಳು ನನ್ನ ಜೊತೆ ತಕ್ಷಣವೇ ಮರಳಿನ ಮರಮನೆಗೆ ಬರಬೇಕು. ಮತ್ತೊಬ್ಬ ಯುವಕ ಆವೇಶದಿಂದ ಹೇಳ್ತಾರೆ. ಒಂದು ಕ್ಷಣ ಅವಸರ ಬೇಡ ಇರು. ಟಿವಿಯ ಸುದ್ದಿ ಪ್ರಕಾರ ನಮ್ಮ ರಾಜಕುಮಾರಿ ಈಗಾಗಲೇ ಮದುವೆಯಾಗಿದೆ. ಅವಳ ಮುಖದ ಭಾವನೆಗಳನ್ನು ನೋಡಿದರೆ ಅವಳಿಗೆ ತನ್ನ ಹಳೆಯ ಬದುಕಿನ ಬಗ್ಗೆ ಸದ್ಯಕ್ಕೆ ಬಹುಶಃ ಏನು ನೆನಪಿಲ್ಲ ಅನ್ನೋ ಥರನೇ ಕಾಣಿಸ್ತಾ ಇದೆ. ಹಾಗಾಗಿ ನಾವು ಮೊದಲು ಅಲ್ಲಿಗೆ ಹೋಗಿ ಅವಳೇ ನಮ್ಮ ರಾಜಕುಮಾರಿ ಅನ್ನೋದನ್ನು ಅತ್ಯಂತ ಜಾಗರೂಕತೆಯಿಂದ ಖಚಿತಪಡಿಸ್ಕೊಳ್ಳೇಬೇಕು. ತದನಂತರವಷ್ಟೇ ಮುಂದಿನ ದೊಡ್ಡದಾದ ವಿಷಯದ ಬಗ್ಗೆ ಯೋಚಿಸಬೇಕು. ಹೀಗೆ ಯೋಚಿಸದೆ ಆತುರವಾಗಿ ನಾವು ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ ಅಂತ ಓಡಾಡುವುದರಿಂದ ಶತ್ರುಗಳಿಗೆ ಸುಳಿವು ಸಿಗ್ತದೆ ವಿನಃ ಏನೂ ಪ್ರಯೋಜನ ಆಗೋದಿಲ್ಲ. ಆದರೆ ಒಂದಂತೂ ಸತ್ಯ, ಅವಳು ಸದ್ಯಕ್ಕೆ ಯಾರೋ ಸಾಮಾನ್ಯ ದುಷ್ಟರ ಕೈಗೆ ಸಿಕ್ಕಿ ಬಿದ್ದಿಲ್ಲ. ಆ ಕೋಟ್ಯಾಧಿಪತಿ ಋಗ್ವೇದ ಸೂರ್ಯವಂಶಿಯ ಮನೆಯಲ್ಲೇ ಇದ್ದಾಳೆ ಅನ್ನೋದನ್ನು ನೀವು ಖಚಿತಪಡಿಸ್ಕೊಳ್ಳಿ ಎಂದು ಆ ಹಿರಿಯ ವ್ಯಕ್ತಿ ಎಲ್ಲರನ್ನ ಸಮಾಧಾನಪಡಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವಳು ಯಾವಾಗ ಇಷ್ಟೊಂದು ದೊಡ್ಡವಳಾಗಿ ಬೆಳೆದು ಮದುವೆಯಾಗುವ ಮಟ್ಟಕ್ಕೆ ನಿಂತಳು ಎಂದು ನಾನು ನನ್ನ ಕಣ್ಣಾರೆ ಅವಳನ್ನು ಇಷ್ಟು ವರ್ಷಗಳ ಸುದೀರ್ಘ ಕಾಲದ ನಂತರ ನೋಡ್ತಾ ಇದ್ದೀನಿ. ಇಂದಿಗೂ ಅವಳ ಬಾಲ್ಯದ ನೆನಪಿನ ಆಟಿಕೆಗಳನ್ನು ನಾವು ಹಾಗೆ ತುಂಬ ಜೋಪಾನವಾಗಿ ಪ್ರೀತಿಯಿಂದ ಇಟ್ಕೊಂಡಿದ್ದೀವಿ. ನನ್ನ ಪುಟ್ಟ ಮಗುವಿಗೆ ಇಷ್ಟೊಂದು ದೊಡ್ಡ ಆಪತ್ತಿನಲ್ಲೂ ಏನೂ ಆಗುವುದಿಲ್ಲ ಅಂತ ನನ್ನ ತಾಯಿ ಹೃದಯಕ್ಕೆ ಮೊದಲೇ ತಿಳಿದಿತ್ತು. 40 ವರ್ಷದ ಆ ಪ್ರೌಢ ಮಹಿಳೆ ಟಿವಿಯಲ್ಲಿದ್ದ ಅನ್ವಿತಾಳ ಮುಖವನ್ನು ಸವರುತ್ತಾ ಭಾವುಕತೆಯಿಂದ ಕಣ್ಣನ್ನು ಮುಚ್ಚಿಕೊಳ್ತಾರೆ. ರಾಜಮನೆತನದ ಹಿರಿಯ ಮುಖ್ಯಸ್ಥ ಸಡನ್ನಾಗಿ ಗಂಭೀರವಾಗಿ ಮೊದಲೇ ಆದೇಶ ನೀಡ್ತಾನೆ. ಮೊದಲು ಇಲ್ಲಿ ನೆರೆದಿರುವ ಎಲ್ಲರೂ ಶಾಂತಗೊಳಿಸಿ ಮತ್ತು ವಿಶೇಷವಾಗಿ ನೀನು ತಕ್ಷಣವೇ ಮುಂಬೈಗೆ ರಹಸ್ಯವಾಗಿ ಹೊರಡು. ನಾವು ಇನ್ನು ಮುಂದೆ ಆ ಶಕ್ತಿಶಾಲಿ ಋಗ್ವೇದ ಸೂರ್ಯವಂಶಿಯೊಂದಿಗೆ ನೇರವಾಗಿ ವ್ಯವಹರಿಸಬೇಕಾಗ್ತದೆ. ನಮ್ಮ ಮುಂಬೈನ ಸೈನ್ಯದ ಸಹಾಯದಿಂದ ಯಾವುದೇ ರೀತಿಯಲ್ಲಾದರೂ ರಾಜಕುಮಾರಿ ಮೃಣುಮಯಿಯ ಸಂಪೂರ್ಣ ಮಾಹಿತಿಯನ್ನು ಗೌಪ್ಯವಾಗಿ ಕಂಡುಹಿಡಿದುಕೊಳ್ಬೇಕು. ಮತ್ತು ನೆನಪಿರಲಿ, ಇವತ್ತಿನ ಈ ಲೈವ್ ಪ್ರೆಸ್ ಮೀಟ್ ಸುದ್ದಿಯನ್ನು ನೋಡಿ ನಾವೆಷ್ಟು ಅಲರ್ಟ್ ಆಗಿದ್ದೇವೆ ಅಂದರೆ ನಮ್ಮ ಶತ್ರುಗಳು ಸಹ ಈ ರಹಸ್ಯವನ್ನು ಖಂಡಿತ ಅರ್ಥ ಮಾಡ್ಕೊಂಡಿರ್ತಾರೆ ಅನ್ನೋದೇ ಅರ್ಥ. ಮುಂಬೈನಲ್ಲಿರುವ ನಮ್ಮ ಎಲ್ಲ ಜನರನ್ನು ಈಗಲೇ ಅಲರ್ಟ್ ಮಾಡಿ ಎಂದು ಭೀಕರವಾಗಿ ಗುಡುಕ್ತಾನೆ. ತುಂಬ ಸುಸ್ತಾಯಿತು. ಅನ್ವಿತಾ ಬಾತ್ರೂಮ್ನಿಂದ ಫ್ರೆಶ್ ಅಪ್ ಆಗಿ ಒರೆಸ್ಕೊಳ್ಳುತ್ತಾ ಹೊರಬರುತ್ತಾ ದೀರ್ಘವಾಗಿ ನಿಟ್ಟುಸಿರನ್ನು ಬಿಡ್ತಾಳೆ. ಬಹುಶಃ ಅವಳಿಗೆ ತುಂಬ ದೃಷ್ಟಿ ಬಿದ್ದಿತ್ತು. ದಿನವಿಡೀ ನಡೆದ ಇಷ್ಟೊಂದು ದೊಡ್ಡ ಘಟನೆಗಳನ್ನು ತಡೆದುಕೊಳ್ಳೋದು ಅವಳಿಗೆ ಅಭ್ಯಾಸ ಇರಲಿಲ್ಲ. ಹಾಗಾಗಿ ಅವಳಿಗೆ ಮಾನಸಿಕವಾಗಿ ತುಂಬ ಬೇಸರವಾಗಿತ್ತು. ಮತ್ತು ರೂಮಿಗೆ ಬಂದು ಇಷ್ಟು ಹೊತ್ತಾದರೂ ಕೂಡ ಇನ್ನು ಋಗ್ವೇದ ಕೂಡ ಇನ್ನು ಕೆಳಗಿನಿಂದ ಮೇಲಕ್ಕೆ ಬಂದಿರಲಿಲ್ಲ. ಅವಳು ಸುಮ್ಮನೆ ಇರಲಾರದೆ ಅಲ್ಲಿಗೆ ಹಾಸಿಗೆ ಮೇಲೆ ಕುಳಿತು ಮೊಬೈಲ್ ಹಿಡಿದು ಯೂಟ್ಯೂಬ್ ನೋಡುತ್ತಾ ಕಾಲ ಹರಣ ಮಾಡೋಕ್ಕೆ ಶುರು ಮಾಡ್ತಾಳೆ. ಸುಮಾರು ಅರ್ಧ ಗಂಟೆ ನಂತರ ಕೆಳಗಿನ ಎಲ್ಲ ಕೆಲಸಗಳನ್ನು ಮುಗಿಸಿ ಋಗ್ವೇದ ಕೊನೆಗೆ ಮಲಗುವ ಕೋಣೆಗೆ ಬರ್ತಾನೆ.
ಅವನು ಒಳಗೆ ಬರುತ್ತಲೇ ತನ್ನ ಕೈಲಿದ್ದ ತಂಪಾದ ನೀರಿನ ಜಗ್ಗನ್ನು ಅಲ್ಲೇ ಇದ್ದ ಮೇಜಿನ ಮೇಲಿಡ್ತಾನೆ. ಆದರೆ ಅನ್ವಿತಾ ಮಾತ್ರ ಅವನು ಬಂದಿದ್ದನ್ನು ಗಮನಿಸಿದವಳಂತೆ ಮುಖ ತಿರುಗಿಸ್ಕೊಂಡು ಮೊಬೈಲ್ ನೋಡುತ್ತಲೇ ಕುಳಿತಿದ್ಲು. ಅವನು ಅವಳ ಗಮನ ಸೆಳೆಯಲು ಸ್ವಲ್ಪ ಗಂಟಲನ್ನು ಸರಿಪಡಿಸ್ಕೊಂಡು ಸೌಂಡ್ ಮಾಡಿದ್ರು. ಅವಳು ತನ್ನ ತಲೆ ಎತ್ತಿ ನೋಡಲೇ ಇಲ್ಲ. ಕೊನೆಗೆ ಅವನು ನಿಧಾನವಾಗಿ ಅವಳ ಹಿಂಭಾಗದಿಂದ ಹೆಜ್ಜೆ ಇಡುತ್ತಾ ಬಂದು ಅವಳು ತನ್ನ ಮೊಬೈಲ್ನಲ್ಲಿ ಅಷ್ಟೊಂದು ಗಂಭೀರವಾಗಿ ಏನು ನೋಡ್ತಿದ್ದಾಳೆ ಅಂತ ಇಣುಕಿ ನೋಡ್ತಾನೆ. ಅಲ್ಲಿ ಅವಳು ಆಸಕ್ತಿಯಿಂದ ಮೇಕಪ್ ಟ್ಯುಟೋರಿಯಲ್ಸ್ ವಿಡಿಯೋಗಳನ್ನು ಒಂದನ್ನು ವೀಕ್ಷಿಸ್ತಾ ಇರ್ತಾಳೆ. ಅವಳ ಆ ಮುದ್ದಾದ ಮುಖವನ್ನು ನೋಡಿ ಮನಸ್ಸಿನಲ್ಲೇ ನಗುತ್ತಾ ಅವನು ಫ್ರೆಶ್ ಅಪ್ ಆಗಿ ಬಟ್ಟೆ ಬದಲಾಯಿಸೋಕೆ ಅಂತ ಹೋಗ್ತಾನೆ. ಅವನು ಬಟ್ಟೆಯನ್ನು ಮುಗಿಸಿ ಹೊರಗೆ ಬಂದಾಗಲೂ ಅವಳು ಇನ್ನೂ ಮೊಬೈಲ್ ಒಳಗೇನೆ ಮುಳುಗಿದ್ಲು. ನೀತಿ, ನೀನು ಮುಖಕ್ಕೆ ಇಷ್ಟೊಂದು ಮೇಕಪ್ ಮಾಡಿಕೊಳ್ಳುವಂತಹ ಯಾವುದೇ ಅಗತ್ಯವಿಲ್ಲ ಮುದ್ದಮ್ಮ. ನೀನು ಸ್ವಾಭಾವಿಕವಾಗಿಯೇ ಜಗತ್ತಿನ ಅತ್ಯಂತ ಸುಂದರಿ. ಅವನ ಮೃದುವಾದ ಧ್ವನಿ ಇದ್ದಕ್ಕಿದ್ದಂತೆ ಹಿಂದಿನಿಂದ ಬಂದಾಗ ಅವಳು ಸಡನ್ ಆಗಿ ನಡುಗಿದ್ಲು ಮತ್ತು ಗಾಬರಿಯಲ್ಲಿ ಅವಳ ಕೈಯಲ್ಲಿದ್ದ ಫೋನನ್ನು ನೇರವಾಗಿ ಹಾಸಿಗೆ ಮೇಲೆ ತಂದು ಬಿದ್ದಿತ್ತು. ಯಾರಾದರೂ ಹೀಗೆ ಇದ್ದಕ್ಕಿದ್ದಂತೆ ಸೌಂಡ್ ಇಲ್ಲದೆ ರೂಮಿಗೆ ಬರ್ತಾರಾ? ಅವಳು ಜೋರಾಗಿ ಹೊಡೆದುಕೊಳ್ತಿದ್ದಂತಹ ತನ್ನ ಉಸಿರಾಟವನ್ನು ನಿಯಂತ್ರಿಸುತ್ತಾ ಎದೆಯ ಮೇಲೆ ಕೈಯನ್ನು ಹಿಡಿದುಕೊಂಡ್ಳು. ನನ್ನ ನೀತಿಯ ಹತ್ತಿರ ನನ್ನಷ್ಟು ಹಕ್ಕಿನಿಂದ ಇನ್ಯಾರು ಬರೋಕೆ ಸಾಧ್ಯ ಹೇಳು? ಅವನು ಅತ್ಯಂತ ಪ್ರೀತಿಯಿಂದ ಅವಳ ಕೂದಲಿಗೆ ಹಾಕಿದಂತಹ ಆ ಕ್ಲಿಪ್ಪನ್ನು ಮೆಲ್ಲಕ್ಕೆ ಬಿಚ್ಚಿ ಕೂದಲನ್ನು ಸಡಿಲವಾಗಿ ಹರಡ್ತಾನೆ. ಅನ್ವಿತಾ ಅವನಿಗೆ ಕೋಪದಿಂದ ಏನೂ ಕಠಿಣವಾಗಿ ಹೇಳಲು ಹೊರಟಿದ್ದಾಗಲೇ ಬೆಳಗ್ಗೆಯಿಂದ ಅವನ ಮೇಲೆ ತನಗಿರುವಂತಹ ಆ ಮುನಿಸು ತಕ್ಷಣ ನೆನಪಾಗುತ್ತೆ. ಅವಳು ಮತ್ತೆ ಮೂಗನ್ನು ಸುಕ್ಕುಗಟ್ಟಿಸಿ ಮುನಿಸ್ಕೊಂಡು ಹಾಸಿಗೆಯಿಂದ ಎದ್ದೇಳಲು ಹೋದ್ಲು. ಆಗ ಋಗ್ವೇದ ಬೇಗನೆ ಒಂದು ಹೆಜ್ಜೆ ಮುನ್ನಡೆದು ಅವಳ ಮುಂಭಾಗದಲ್ಲೇ ಮಂಡಿ ಊರಿ ಕುಳಿತುಕೊಳ್ತಾನೆ. ನನ್ನ ನೀತಿಯ ವಿಷಯದಲ್ಲಿ ನಾನು ದೊಡ್ಡ ತಪ್ಪು ಮಾಡಿದ್ದಾನೆಂದು ನನಗೆ ಚೆನ್ನಾಗಿ ತಿಳಿದಿದೆ ನೀತಿ. ಆದರೆ ನಾನು ಎಲ್ಲ ತಪ್ಪುಗಳನ್ನು ಸರಿಪಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಕೂಡ ಮಾಡ್ತಾ ಇದ್ದೇನೆ. ನನ್ನ ನಿರ್ಧಾರದಿಂದ ಇವತ್ತು ನಿನಗೆ ತುಂಬ ನೋವಾಗಿದೆ ಅಂತ ನನಗೆ ಗೊತ್ತು. ಆದರೆ ನನ್ನನ್ನು ನಂಬು ನೀತಿ. ಅಜ್ಜಿಗೆ ನಮ್ಮ ರಹಸ್ಯ ಮದುವೆ ಬಗ್ಗೆ ಮುಂಚಿತವಾಗಿ ಪಾಪ ಅವರಿಗೇನೂ ತಿಳಿದೇ ಇರಲಿಲ್ಲ. ಅವಳು ಅಪ್ರಿಯ ಮಾತು ಕೇಳಿ ಅವನು ಅವಳ ಕೋಮಲವಾದ ಕೈಯನ್ನು ತನ್ನ ಕೈಗಳ ನಡುವೆ ಇಟ್ಕೊಂಡು ಮೃದುವಾಗಿ ಹುಜ್ಜುತ್ತಾ ಎಲ್ಲವನ್ನ ಅತ್ಯಂತ ತಾಳ್ಮೆಯಿಂದ ವಿವರಿಸ್ತಿದ್ದ. ಅನ್ವಿತಾಗೂ ಅವನು ಹೇಳುತ್ತಿರುವ ಪ್ರತಿಯೊಂದು ಮಾತಿನ ಇಂದಿನ ಶುದ್ಧ ಪ್ರೀತಿ ಅರ್ಥವಾಗ್ತಿತ್ತು. ಅವಳಿಗೆ ನಿಜಕ್ಕೂ ಇವತ್ತು ಅವನ ಮೇಲೆ ಅಷ್ಟೊಂದು ದೊಡ್ಡ ಕೋಪವೇನೂ ಇರಲಿಲ್ಲ. ಆದರೆ ಆರಂಭದಲ್ಲಿ ಅವನು ತನಗೆ ಕೊಟ್ಟ ಕಾಟಕ್ಕೆ ಒಂದು ಸಣ್ಣ ಸೇಡು ತೀರಿಸ್ಕೊಳ್ಳೋಕೆ ಅವಳು ಈಗ ಒಂದು ಹೊಸ ಪ್ಲ್ಯಾನನ್ನು ಹುಡ್ತಾ ಇದ್ಲು. ಸರಿ, ನೀವು ಹೇಳೋದೆಲ್ಲವನ್ನು ನಾನು ಒಪ್ಕೊಳ್ತೇನೆ. ಆದರೆ ನನ್ನದೊಂದು ಮುಖ್ಯವಾದ ಷರತ್ತಿದೆ. ಅದಕ್ಕೆ ಒಪ್ತೀರಾ? ಅನ್ವಿತಾ ನೇರವಾಗಿ ಅವನ ಕಣ್ಣುಗಳನ್ನು ನೋಡಿ ಸವಾಲೆಸೆಯಕ್ಕೆ ಶುರು ಮಾಡ್ತಾಳೆ. ನಿಜವಾಗಿಯೂ ಕೇಳ್ತಿದ್ಯಾ ನೀತಿ? ನಿನ್ನ ಎಲ್ಲ ಕಠಿಣ ಷರತ್ತುಗಳಿಗೆ ನಾನು ಆ ಕ್ಷಣವೇ ಒಪ್ತೇನೆ. ಋಗ್ವೇದ ಸಂತೋಷದಿಂದ ಅವಳನ್ನು ಪ್ರೀತಿಯಿಂದ ಒಪ್ಕೊಳ್ಳೋಕೆ ಮುನ್ನಡಿತಾನೆ. ಇಲ್ಲ, ಮೊದಲು ಹಿಂದೆ ಸರೀರಿ. ಆ ಷರತ್ತನ್ನು ನೀವು ಪೂರ್ತಿಯಾಗಿ ಪೂರೈಸೋವರೆಗೂ ಕೂಡ ನಾನು ನಿಮ್ಮನ್ನು ನನ್ನ ಹತ್ತಿರ ಖಂಡಿತ ಸೇರಿಸೋದಿಲ್ಲ. ಅನ್ವಿತಾ ಕೈ ಅಡ್ಡ ಹಿಡಿದು ತಡೆದ್ಲು. ಹೌದಾ? ಅಂತಹ ಭೀಕರ ಪರಿಸ್ಥಿತಿ ಏನಾಗಿದೆ ನೀತಿ? ಬೇಗ ಹೇಳು. ನನ್ನ ತೋಳುಗಳಲ್ಲಿ ಬಂಧಿಸಲು ನಾನು ತುಂಬಾ ಹತಾಶನಾಗಿದ್ದೇನೆ. ಋಗ್ವೇದ ಕಾತ್ರದಿಂದ ಕೇಳ್ತಾನೆ. ನಾನು ಈಗಷ್ಟೇ ಯೂಟ್ಯೂಬ್ನಲ್ಲಿ ಒಂದು ಅದ್ಭುತವಾದ ಮೇಕಪ್ ವಿಡಿಯೋ ನೋಡ್ತಿದ್ದೆ ಅಲ್ವಾ? ಹಾಗಾಗಲಿ ಇವಾಗಲೇ ಅದನ್ನು ಪ್ರಾಕ್ಟಿಕಲ್ ಆಗಿ ಪ್ರಯತ್ನಿಸೋಕೆ ಬಯಸ್ತಾ ಇದ್ದೀನಿ. ಅನ್ವಿತಾ ಕಣ್ಣು ಮಿಟಕಿಸಿ ಹೇಳಿದ್ಲು. ಅಷ್ಟೇ ತಾನೇ ನೀತಿ? ಅದಕ್ಕೆ ಬೇಕಾಗಿರೋ ಇಡೀ ಪ್ರೊಫೆಷ್ನಲ್ ಮೇಕಪ್ ಕಿಟ್ ಆಗಿರ್ಬೋದು ಸಾಮಾನುಗಳನ್ನು ನಾನು ನಾಳೆ ಬೆಳಗ್ಗೆಯೊಳಗೆ ನಿನಗೆ ತರಿಸ್ಕೊಡ್ತೀನಿ, ಸರಿನಾ? ಋಗ್ವೇದ ಮತ್ತೆ ಅವಳನ್ನು ಅಪ್ಕೊಳ್ಳಲು ಕೈ ಚಾಚಿದಾಗ ಅನ್ವಿತಾ ಅವನನ್ನು ಮತ್ತೊಮ್ಮೆ ಗಟ್ಟಿಯಾಗಿ ಹಿಂದಕ್ಕೆ ತಡೆದ್ಲು. ಹಾಗಲ್ಲ, ನನ್ನ ಹತ್ರ ಆಲ್ರೆಡಿ ಎಲ್ಲ ಮೇಕಪ್ ಸಾಮಾನುಗಳು ಇವೆ ಋಗ್ವೇದ. ಆದರೆ ಈ ಹೊಸ ಪ್ರಯೋಗವನ್ನು ಮಾಡಿ ಕಲಿಯೋಕೆ ನನಗೆ ಇವಾಗ ಒಬ್ಬರು ಮಾಡೆಲ್ ಅಥವಾ ವ್ಯಕ್ತಿ ಬೇಕಾಗಿದ್ದಾರೆ. ಅನ್ವಿತಾ ಮುಗುಳ್ನಕ್ಕದ್ಲು. ಸರಿ ಬಿಡು. ನಗರದ ಅತ್ಯುತ್ತಮ ಮೇಕಪ್ ಕಲಾವಿದರನ್ನು ನಾಳೆ ಬೆಳಗ್ಗೆ ನಿನ್ನ ಮುಂದಕ್ಕೆ ತಂದು ಕಳಿಸ್ಕೊಡ್ತೀನಿ, ಋಗ್ವೇದ ಹೇಳ್ತಾನೆ. ಸಾರಿ, ನನಗೆ ಅಷ್ಟೊಂದು ಕಾಯೋ ತಾಳ್ಮೆ ಇಲ್ಲ. ನನಗೆ ನಾಳೆ ಬೆಳಗ್ಗೆ ಬೇಡ, ಇವಾಗ ನನಗೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ನಾನು ಈ ಮೇಕಪ್ ಪ್ರಯೋಗವನ್ನು ಈಗಲೇ ಈ ಕ್ಷಣವೇ ಪ್ರಯತ್ನಿಸಬೇಕು. ಅನ್ವಿತಾ ಪಟ್ಟು ಹಿಡಿದ್ಲು. ಈಗಲೇನಾ? ಈ ಮಧ್ಯರಾತ್ರಿಯಲ್ಲಿ? ಹಾಗಾದರೆ ತಡಿ, ನಾನು ಕೆಳಗೋಗಿ ಸೃಷ್ಟಿಯನ್ನು ಮೇಲೆ ಕರೆ ಮಾಡಲಾ? ಋಗ್ವೇದ ಗೊಂದಲದಿಂದ ತನ್ನ ತಲೆ ಎತ್ತಿ ಕೇಳ್ತಾನೆ. ಸೃಷ್ಟಿ ಪಾಪ ಇಷ್ಟೊತ್ತಿಗೆ ಗಾಢವಾದ ನಿದ್ದೆಯಲ್ಲಿ ಇರ್ತಾಳೆ ಋಗ್ವೇದ. ಮತ್ತು ನನ್ನ ಸ್ವಂತ ಕೋಣೆಯಲ್ಲಿ ನನ್ನ ಕಣ್ಣೆದುರೆ ಒಬ್ಬ ಹ್ಯಾಂಡ್ಸಮ್ ಪುರುಷ ಇರುವಾಗ ನಾನು ನನ್ನ ಮೇಕಪ್ ಪ್ರಯೋಗಕ್ಕಾಗಿ ಮಧ್ಯರಾತ್ರಿಯಲ್ಲಿ ಬೇರೆಯವ್ರನ್ನ ಯಾಕೆ ಕರೆದು ತೊಂದರೆ ಕೊಡ್ಬೇಕು ಹೇಳು? ಅನ್ವಿತಾ ತುಂಟತನದಿಂದ ಮುಗುಳ್ನಕ್ಕದ್ಲು. ಏನು? ನಿನ್ನ ಮುಂದೆ ಇರೋ ಪುರುಷನಾ?
ಋಗ್ವೇದ ಗಾಬರಿಯಿಂದ ರೂಮಿನ ಸುತ್ತಲೂ ಕಣ್ಣನ್ನು ಹೊರಳಿಸಿ ನೋಡ್ತಾನೆ. ಆದರೆ ಈ ವಿಶಾಲವಾದ ಕೋಣೆಯಲ್ಲಿ ಅವಳ ಮುಂಭಾಗದಲ್ಲಿ ಅವನು ಒಬ್ಬನೇ ನಿಂತಿದ್ದನು. ಅವನು ನಂಬಲಾಗದೆ ಮತ್ತೊಮ್ಮೆ ಅವಳ ಮುಖವನ್ನೇ ನೋಡ್ತಾನೆ. ಅವಳು ಮಾತ್ರ ತನ್ನ ಕಣ್ಣುಗಳನ್ನು ಸಣ್ಣದಾಗಿಸಿ ಅವನನ್ನೇ ಅತ್ಯಂತ ತೀವ್ರವಾಗಿ ಮತ್ತು ಹಠದಿಂದ ನೋಡ್ತಾ ಇದ್ಲು. ಅಂದರೆ ನಾನಾ ನಿನ್ನ ಮಾಡೆಲ್? ಅವನು ಮತ್ತೊಮ್ಮೆ ತನ್ನ ಎದೆಗೆ ಕೈ ಇಟ್ಕೊಂಡು ಖಚಿತಪಡಿಸ್ಕೊಳ್ಳಲು ಆಘಾತದಿಂದ ಕೇಳ್ತಾನೆ. ಅನ್ವಿತಾ ತನ್ನ ತುಟಿಗಳಲ್ಲೇ ಮುಗುಳ್ನಗುತ್ತಾ ಹೌದು ಎನ್ನುವಂತೆ ಸಮ್ಮತಿಯಿಂದ ತಲೆ ಅಲ್ಲಾಡಿಸ್ತಾಳೆ. ಇಲ್ಲ ಇಲ್ಲ, ಖಂಡಿತ ಸಾಧ್ಯವೇ ಇಲ್ಲ ನೀತಿ. ನಾನು ಸೂರ್ಯವಂಶ ಉದ್ಯಮದೊಡೆಯ. ನಾನು ಹೇಗೆ ಮೇಕಪ್ ಮಾಡಿಸ್ಕೊಳ್ಳಿ ಹೇಳು? ನಾನೇನು ಹುಡುಗಿನಾ? ಅದೆಲ್ಲ ಬಂದು ಕೇವಲ ಹುಡುಗಿಯರಿಗೆ ಮಾತ್ರ ಸೀಮಿತವಾಗಿರೋದು ನೀತಿ. ಋಗ್ವೇದನ ಸ್ಥಿತಿ ಅವಳ ಪ್ಲಾನ್ ನೋಡಿ ಸಂಪೂರ್ಣವಾಗಿ ಹದ್ಗೆಟ್ಟು ಹೋಗಿತ್ತು. ನನ್ನ ಇಡೀ ಮುಖಕ್ಕೆ ಏನು ಮಾಡಲ್ಲ ಋಗ್ವೇದ, ಕೇವಲ ಕಣ್ಣಿಗೆ ಮಾತ್ರ ಐ ಮೇಕಪ್ ಮಾತ್ರ ಮಾಡ್ತೀನಿ ಅಷ್ಟೇ. ಹೆಣ್ಣು ಮಕ್ಕಳಿಗೂ ನಿನಗೂ ಯಾವುದೇ ವ್ಯತ್ಯಾಸ ಇಲ್ಲ. ನಿನ್ನ ಕಣ್ಣು ತುಂಬ ಸುಂದರವಾಗಿದೆ. ಅವಳು ಒಲವಿನಿಂದ ಕಣ್ಣನ್ನು ಮಿಟ್ಕಿಸಿದ್ಲು. ಇಲ್ಲ ನೀತಿ, ಇದು ಸರಿ ಇಲ್ಲ. ಜಸ್ಟ್ ಯೋಚನೆ ಮಾಡು. ಋಗ್ವೇದ ತಪ್ಪಿಸಿಕೊಳ್ಳಲು ಕೊನೆಯ ಪ್ರಯತ್ನ ನಡೆಸ್ತಾ ಇದ್ದಾನೆ. ಮತ್ತೆ ಕೆಳಗೆ ರಾಕೇಶ್ ಮತ್ತೆ ನೀರವ್ ಮುಂದೆ ನಾನು ಹೇಳುವುದೆಲ್ಲವನ್ನ ನೀನು ಚಾಚು ತಪ್ಪದೆ ಮಾಡ್ತೇನೆ ಅಂತ ಭಾಷೆ ಕೊಟ್ಟಿದ್ಯಲ್ಲ. ಒಂದು ವೇಳೆ ಇವಾಗ ನನ್ನ ಈ ಸಣ್ಣ ಷರತ್ತನ್ನು ಮಾಡಿದ್ರೆ ಇನ್ಮುಂದೆ ನನ್ನನ್ನು ಶಾಶ್ವತವಾಗಿ ಮರೆತು ಬಿಡು. ಅನ್ವಿತಾ ಸುಳ್ಳು ಸಿಟ್ಟಿನಿಂದ ಮುಖನ ಸಿಂಡಿಸ್ಕೊಂಡು ಆ ಕಡೆ ತಿರುಗಿಸ್ಕೊಂಡ್ಳು. ಋಗ್ವೇದನಿಗೆ ಆ ಕ್ಷಣ ಕೆಳಗೆ ಲಾನ್ನಲ್ಲಿ ರಾಕೇಶ್ ಹೇಳಿದ ಕಿವಿ ಮಾತು ನೆನಪಾಯ್ತು. ಹೆಂಡತಿ ಮನಸ್ಸು ಕರಗಬೇಕಾದ್ರೆ ಅವಳು ಹೇಳಿದ ಎಲ್ಲವನ್ನ ಅವನು ಮಾಡಲೇಬೇಕಿತ್ತು. ಬೇರೆ ದಾರಿ ಕಾಣದೆ ಅವನು ಶರಣಾಗ್ತಾನೆ. ಸರಿ ಆಯಿತು, ನಿನ್ನಿಷ್ಟ. ಆದರೆ ನೀತಿ ನೆನಪಿರಲಿ, ನಾಳೆ ಬೆಳಗ್ಗೆ ನನಗೆ ಆಫೀಸ್ನಲ್ಲಿ ಅತ್ಯಂತ ಪ್ರಮುಖವಾದ ಬಿಸ್ನೆಸ್ ಮೀಟಿಂಗ್ ಇದೆ. ನಾನು ಅದೆಲ್ಲದಕ್ಕೂ ಕಂಪ್ಲೀಟಾಗಿ ಫ್ರೆಶ್ ಆಗಿ ಹೋಗಬೇಕು. ಅವನು ಅಸಹಾಯಕತೆಯಿಂದ ತಲೆ ಅಲ್ಲಾಡಿಸಿ 2 ಕೈಗಳಿಂದ ಮುಖ ಮುಚ್ಕೊಂಡು ಸುಮ್ಮನೆ ಹಾಸಿಗೆ ಮೇಲೆ ಕುಳಿತುಕೊಳ್ತಾನೆ. ಅನ್ವಿತಾ ತಕ್ಷಣವೇ ಹೋಗಿ ತನ್ನ ವೃತ್ತಿಪರ ಮೇಕಪ್ ಕಿಟ್ಟನ್ನು ಎತ್ತು ತರ್ತಾಳೆ. ಸಿಂಹದಂತಿರೋ ತನ್ನ ಪತಿಯ ಮುಖವನ್ನ ಇವತ್ತು ಈ ಸ್ಥಿತಿಯಲ್ಲಿ ನೋಡಿ ಅವಳಿಗೆ ಒಳಗೊಳಗೆ ವಿಪರೀತ ನಗು ಬರುತ್ತೆ. ಆದರೂ ಅವಳು ತನ್ನ ನಗುವನ್ನ ತಡೆದುಕೊಂಡು ಅತ್ಯಂತ ಶ್ರದ್ಧೆಯಿಂದ ಅವನ ಕಣ್ಣುಗಳಿಗೆ ಮೇಕಪ್ ಹಚ್ಚೋಕೆ ಪ್ರಾರಂಭಿಸ್ತಾಳೆ. ವೇದ್ ತನ್ನ 2 ಕಣ್ಣುಗಳನ್ನ ಮೌನವಾಗಿ ಮುಚ್ಕೊಂಡಿದ್ದ. ಅವಳು ಅವನ ಹತ್ತಿರ ಬಂದು ಮೇಕಪ್ ಅನ್ನ ಮಾಡೋಕೆ ಮಾಡ್ತಿರುವಾಗ ಅವಳ ಇಡೀ ಹೃದಯ ತುಂಬಿದ ಪ್ರೀತಿಯಿಂದ ಅವನ ಒಂದು ಕರಗುವ ಮುಖವನ್ನೇ ನೋಡ್ತಾ ಇತ್ತು. ಅವನು ಕಣ್ಣು ತೆರೆದಿರ್ಬೇಕಾದ್ರೆ ಅವಳಿಗೆ ಇಷ್ಟೊಂದು ಆಪ್ತವಾಗಿ ಅವನನ್ನು ನೋಡೋಕೆ ಕಣ್ಣು ತುಂಬಿಸ್ಕೊಳ್ಳೋಕೆ ಮೇಕಪ್ ಮಾಡೋಕೆ ಖಂಡಿತ ಸಾಧ್ಯ ಆಗ್ತಿರಲಿಲ್ಲ. ಅವನ ಸನಿಹದಲ್ಲಿದ್ದಾಗ ಅವಳಿಗೆ ಸರಿಯಾಗಿ ಮೇಕಪ್ ಕಡೆಗೆ ಗಮನ ಹರಿಸಲು ಸಹ ಸಾಧ್ಯವಾಗ್ತಿರ್ಲಿಲ್ಲ. ಕೊನೆಗೆ ಅವಳು ಅವನ ಮುಚ್ಚಿದ ಕಣ್ಣುಗಳಿಗೆ ತನ್ನಿಂದ ಸಾಧ್ಯವಾದ ಎಲ್ಲ ಥರದ ಶೇಡ್ಸು, ಕಣ್ಣಿನ ಬಣ್ಣಗಳನ್ನು ಹಚ್ತಾಳೆ. ಅಷ್ಟೇ ಅಲ್ಲದೆ ತೊಳೆಯುವ ಆ ಶಾಶ್ವತ ಛಾಯೆಗಳು ಅಂದರೆ ಪರ್ಮನೆಂಟ್ ಶೇಡ್ಸ್ ಸಹ ಸೇರಿಸಿ ಅದರ ಮೇಲೆ ಸ್ವಲ್ಪ ಹೊಳಪನ್ನು ಹಚ್ಚಿ ಮುಗಿಸ್ತಾಳೆ. ಆ ಮೇಕಪ್ ಮುಗಿದ ತಕ್ಷಣವೇ ಅನ್ವಿತಾ ತನ್ನ ಐಫೋನನ್ನು ತೆಗೆದುಕೊಂಡು ವಿವಿಧ ಕೋನಗಳಲ್ಲಿ ಅವನ ಅತ್ಯುತ್ತಮ 4-5 ತಮಾಷೆಯ ಫೋಟೋಗಳನ್ನು ಕ್ಲಿಕ್ ಮಾಡ್ಕೊಂಡು ಇಟ್ಕೊತಾಳೆ. ತದನಂತರ ಜೋರಾಗಿ ನಗುತ್ತಾ ಅವನಿಗೆ ಕಣ್ಣುಗಳನ್ನು ತೆರೆಯಲು ಹೇಳ್ತಾಳೆ. ವೇದ್ ಕಣ್ಬಿಟ್ಟು ಎದುರಿಗಿದ್ದ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡ್ಕೊಂಡ ತಕ್ಷಣವೇ ಶಾಕ್ ಆದ. ಅವನ ಕಣ್ಣುಗಳು ಸುತ್ತಲೂ ಕಲರ್ಫುಲ್ಲು ಮೇಕಪ್ ಆಗಿ ಮಿಂಚ್ತಾ ಇದ್ವು. ಅವನು ಗಾಬರಿಯಿಂದ ತಕ್ಷಣವೇ ಬಾತ್ರೂಮ್ಗೆ ಹೋಗ್ತಾನೆ. ಯಾಕಂದರೆ ಅದೆಲ್ಲವೂ ಕೂಡ ತೀರಾ ಒಂದು ರೀತಿ ಜೋಕರ್ ಥರ ಅನ್ನಿಸ್ತಾ ಇತ್ತು. ಅವನು ಬಾತ್ರೂಮ್ ಒಳಗೆ ಹೋಗ್ತಿದ್ದಂಗೆ ಅನ್ವಿತಾ, ಋಗ್ವೇದ ಈಗಲೇ ನೆಮ್ಮದಿಯಾಗಿ ಮಲಗು, ಇಲ್ಲದಿದ್ರೆ ಇವತ್ತಿನ ನಿನ್ನ ಈ ಫೋಟೋ ಇಡೀ ಆಫೀಸ್ ಗ್ರೂಪ್ಗೆ ಹೋಗ್ತದೆ ಎಂದು ನಗುತ್ತಾ ಮೇಕಪ್ ಕಿಟ್ಟನ್ನು ಒಂದು ಪಕ್ಕಕ್ಕೆ ಎಸೆದ್ಲು. ಮತ್ತು ಬೇಗನೆ ಹಾಸಿಗೆ ಇನ್ನೊಂದು ಮೂಲೆಯಲ್ಲಿ ಮಲಗಲು ಹೋದವಳು ಅವನ ಕೈಗೆ ಸಿಗಬಾರದು ಅಂತ ತನ್ನ ಇಡೀ ದೇಹದ ಸುತ್ತಲೂ ಬೆಚ್ಚಗಿನ ಕಂಬಳಿಯನ್ನು ಬಿಗಿಯಾಗಿ ಸುತ್ತಕೊಂಡು ಮಲಗ್ತಾಳೆ. ಇತ್ತ ಋಗ್ವೇದ ಬಾತ್ರೂಮ್ನಲ್ಲಿ ಕನ್ನಡಿಯ ಮುಂದೆ ನಿಂತು ಕಣ್ಣುಗಳನ್ನು ನೀರು ಹಾಕಿ ಉಚ್ಚಿಕೊಂಡು ಸುಸ್ತಾಗಿ ಹೋಗ್ತಾನೆ. ಯಾಕಂದರೆ ಅದು ಅಷ್ಟು ಈಸಿಯಾಗಿ ಹೋಗುತ್ತಾ. ವೃತ್ತಿಪರ ಮೇಕಪ್ ಆಗಿದ್ದರಿಂದ ಹೆಚ್ಚಿನ ಮೇಕಪ್ ಮಾಯವಾಗಿದ್ರೂ ಕೂಡ ಕಣ್ಣುಗಳ ಮೇಲ್ಭಾಗದಲ್ಲಿ ಇನ್ನೂ ಸ್ವಲ್ಪ ಕೆಂಪು ಛಾಯೆ ಮತ್ತು ಗ್ಲಿಟರು, ಹೊಳಪಿನ ಅಂಶ ಹಾಗೆ ಉಳಿದುಕೊಂಡು ಕೆನ್ನೆಗಳ ಮೇಲೆಲ್ಲ ಹಾಗೆ ಬಂದ್ಬಿಟ್ಟಿತ್ತು. ಕೊನೆಗೆ ಕಣ್ಣುಗಳನ್ನು ವಿಪರೀತ ಉಜ್ಜಿದ್ರಿಂದ ಅವನಿಗೆ ಕಣ್ಣುಗಳು ನೋಯೋಕೆ ಪ್ರಾರಂಭಿಸಿತು. ಅವನು ಬೇಸರದಿಂದ ಮುಖ ತೊಳೆದು ಬಾತ್ರೂಮ್ನಿಂದ ಹೊರಗೆ ಬಂದಾಗ ಅನ್ವಿತಾ ಕಂಬಳಿ ಸುತ್ತಕೊಂಡು ಒಂದು ಬದಿಯಲ್ಲಿ ಕಳ್ಳಂತಲ ಮಲಗಿರೋದನ್ನು ಕಂಡು ಅವನು ಮುಗುಳ್ನಗುತ್ತಾ ಮೆಲ್ಲನೆ ಹೆಜ್ಜೆ ಇಡುತ್ತಾ ಹಾಸಿಗೆ ಮೇಲೆ ಹಾರಿ ಸೀದಾ ಅವಳ ಪಕ್ಕಕ್ಕೆ ಬಂದ. ಮತ್ತು ಕ್ಷಣಾರ್ಧದಲ್ಲೇ ಅವನು ಅವಳ ದೇಹದ ಸುತ್ತಲೂ ಇದ್ದ ಕಂಬಳಿಯನ್ನು ಒಂದೇ ಎಳೆತಕ್ಕೆ ಸಂಪೂರ್ಣವಾಗಿ ತೆಗೆದು ಹಾಸಿಗೆಯಿಂದ ಕೆಳಗೆ ಎಸಿತಾನೆ. ಅನ್ವಿತಾ ತನ್ನ ತಪ್ಪು ತಿಳುವಳಿಕೆಯಿಂದ ಕಣ್ಣುಗಳನ್ನು ಮತ್ತಷ್ಟು ಬಿಗಿಯಾಗಿ ಮುಚ್ಚಿಕೊಳ್ತಾಳೆ. ಇವತ್ತು ತಾನು ಮಾಡಿದ ಕಟ್ಟುಹಾಟಕ್ಕೆ ಇವನು ಈಗ ತನ್ನನ್ನು ಅಷ್ಟು ಸುಲಭವಾಗಿ ಖಂಡಿತ ಬಿಡೋದಿಲ್ಲ ಎಂದು ಅವಳಿಗೆ ತುಂಬ ಚೆನ್ನಾಗಿಯೇ ತಿಳಿದಿತ್ತು.
ಋಗ್ವೇದ ಅತ್ಯಂತ ಮೃದುವಾಗಿ ಅವಳನ್ನು ತನ್ನ ತೋಳುಗಳ ಸಾಮೀಪ್ಯಕ್ಕೆ ಎಳೆದುಕೊಂಡ. ಭಯದಿಂದ ಸಿಹಿಯಾದ ನಾಚಿಕೆಯಿಂದ ಕೂಡಿದ ಅವಳ ಮುದ್ದಾದ ಮುಖ ಆ ಕ್ಷಣ ಅತ್ಯಂತ ಆಕರ್ಷಕವಾಗಿ ತುಂಬ ಸುಂದರವಾಗಿ ಕಾಣ್ತಾ ಇತ್ತು. ನೀತಿ, ಅವನು ಅತ್ಯಂತ ವಾತ್ಸಲ್ಯದಿಂದ ಅವನ ಕೆನ್ನೆಯ ಮೇಲಿದ್ದ ತನ್ನ ಕೈಯನ್ನ ಮೆಲ್ಲಕೆಯಿಂದ ಕೆಸರಿಸಿ ಮುಖದ ಮೇಲೆ ಬಿದ್ದಿದ್ದ ಅವಳ ಸಡಿಲವಾದ ರೇಷ್ಮೆ ಕೂದಲಿನ ಎಳೆಗಳನ್ನು ಒಂದು ಬದಿಗೆ ಚಾಚುತ್ತಾನೆ. ಹೌದು ಋಗ್ವೇದ. ಅವನ ಈ ಮಧುರವಾದ ಸ್ಪರ್ಶ ಅವಳ ಇಡೀ ದೇಹದಲ್ಲಿ ಒಂದು ರೀತಿಯ ಆತಂಕ, ರೋಮಾಂಚನವನ್ನು ಉಂಟು ಮಾಡಿತು. ಅವಳ ಹೊಟ್ಟೆಯಲ್ಲಿ ಪ್ರೀತಿಯ ಚಿಟ್ಟೆಗಳು ಹಾರಾಡ್ತಿದ್ವು. ಅವಳ ಹೃದಯದ ಬಡಿತ ಅಜ್ಞಾತ ವೇಗದಲ್ಲಿ ಜೋರಾಗಿ ಬಡಿತಾ ಇತ್ತು. ನಿನ್ನ ಈ ಕ್ಯೂಟ್ ಕಣ್ಣುಗಳನ್ನು ಒಮ್ಮೆ ತೆರೆ ನೀತಿ. ಅವನು ಅತ್ಯಂತ ಕೋಮಲವಾಗಿ ಅವಳ ಒಣಗಿದ ತುಟಿಗಳ ಮೇಲೆ ತನ್ನ ಹೆಬ್ಬೆರಳನ್ನು ಮೃದುವಾಗಿ ಓಡಾಡಿಸ್ತಾ ಇದ್ದಾನೆ. ಅವಳು ಮಾತ್ರ ಇನ್ನೂ ನಾಚಿಕೆಯಿಂದ ಇಲ್ಲ ಎನ್ನುವಂತೆ ಮೆಲ್ಲನೆ ತಲೆ ಅಲ್ಲಾಡಿಸ್ತಾ ಇದ್ದಾಳೆ. ಅವನ ಬೆರಳುಗಳ ಸ್ಪರ್ಶ ಕ್ರಮೇಣ ಅವಳ ಬರೀ ಕುತ್ತಿಗೆಯ ನವಿರಾದ ಚರ್ಮದ ಮೇಲೆ ಚಲಿಸೋಕೆ ಶುರುವಾಗುತ್ತೆ. ಆ ಕ್ಷಣ ಅವಳ ಇಡೀ ಶರೀರದಲ್ಲಿ ಒಂದು ರೀತಿಯ ಮಧುರವಾದ ವಿದ್ಯುತ್ ಪ್ರವಾಹ ಹರಿದು ಹೋಗುತ್ತೆ. ಆ ರೀತಿ ಭಾಸವಾಗುತ್ತೆ. ಕ್ರಮೇಣ ಅವನ ಬೆಚ್ಚಗಿನ ಶ್ವಾಸದ ಉಸಿರಾಟ ತನ್ನ ಅತ್ಯಂತ ಹತ್ತಿರದಲ್ಲಿದೆ ಎಂದು ಅವಳು ಭಾವಿಸ್ತಾಳೆ. ಅವರಿಬ್ಬರ ನಡುವಿನ ಆ ಪ್ರೀತಿಯ ಮೌನ ಇಡೀ ರಾತ್ರಿಯ ವಾತಾವರಣವನ್ನೇ ಮತ್ತಷ್ಟು ಆಪ್ತವಾಗಿಸುತ್ತೆ ಮತ್ತು ತುಂಬ ನೆಮ್ಮದಿಯಾಗಿತ್ತು. ವೇದ್ ಮತ್ತು ಅನ್ವಿತಾ ಇಬ್ಬರು ತಮ್ಮ ನಡುವಿನ ಎಲ್ಲ ಮುನಿಸುಗಳನ್ನು ಮರೆತು ಒಂದಾಗಿದ್ದಾರೆ. ಏನೇ ಆದರೂ ಕೂಡ ಹೆಂಡತಿ ಎಷ್ಟೇ ಕೋಪ ತೋರಿಸಿದ್ರು ಕೂಡ ತನ್ನ ಗಂಡ ಒಮ್ಮೆ ಪ್ರೀತಿಯಿಂದ ಮಾತಾಡಿಸಿದ್ರೆ ಅದೆಲ್ಲ ಕರಗಿ ಹೋಗೋದು ನಾರ್ಮಲ್. ಆದರೆ ನಾಳೆ ಬೆಳಗ್ಗೆ ಆಫೀಸಿಗೆ ಬರುವಂತಹ ಪ್ರಿಯಾ ವೇದ್ನ ಕಣ್ಣುಗಳ ಮೇಲಿರೋ ಆ ಮೇಕಪ್ನ ಛಾಯೆ, ಆ ಗ್ಲಿಟರು ಅದನ್ನೆಲ್ಲ ನೋಡಿ ಇನ್ಯಾವ ಹೊಸ ಸುಳ್ಳು ಕತೆ ಕಟ್ಟಿದಾಳೆ. ಅದಕ್ಕೆ ಏನಾಗುತ್ತೆ? ಅತ್ತ ಮುಂಬೈನಿಂದ ಅನ್ವಿತಾಳನ್ನು ಹುಡುಕೊಂಡು ಹೊರಟಿರುವಂತಹ ಆ ರಾಜಮನೆತನದ ಸೈನ್ಯ ಸೂರ್ಯವಂಶಿ ನಿವಾಸಕ್ಕೆ ತಲುಪಿದಾಗ ಏನಾಗುತ್ತೆ? ಅವನು ಅತ್ಯಂತ ಆಪ್ತವಾಗಿ ಅನ್ವಿತಾಳ ಸನಿಹಕ್ಕೆ ಬಂದು ಅವಳ ಮುದ್ದಾದ ಒಣಗಿದ ತುಟಿಗಳಿಗೆ ತನ್ನ ಪ್ರೀತಿಯ ಸಿಹಿಯಾದ ಸ್ಪರ್ಶವನ್ನು ನೀಡ್ತಾನೆ. ಅವಳ ಕೋಮಲವಾದ ಕೈಗಳು ನಾಚಿಕೆಯಿಂದ ಒಂದು ರೀತಿಯ ರೋಮಾಂಚನದಿಂದ ಅವನ ವಿಶಾಲವಾದ ಎದೆಯ ಮೇಲೆ ಬಿಗಿಯಾಗಿ ನಿಡ್ತವೆ. ವೇದ್ ಆ ಮಧುರವಾದ ಸಾಮೀಪ್ಯದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗ್ತಾನೆ. ಅನ್ವಿತಾ ಸಹ ತನಗರಿವಿಲ್ಲದಂತೆ ಇಷ್ಟು ದಿನ ತನ್ನ ಮನಸ್ಸಲ್ಲಿ ಬಚ್ಚಿಟ್ಕೊಂಡಿರುವಂತಹ ಪ್ರೀತಿಯನ್ನ ತನ್ನ ಈ ಮೌನ ಸಮ್ಮತಿಯ ಸ್ಪರ್ಶದ ಮೂಲಕ ವ್ಯಕ್ತಪಡಿಸೋಕೆ ಪ್ರಾರಂಭಿಸ್ತಾಳೆ. ಇದನ್ನೇ ಅವನು ಅವಳಿಂದ ಅತ್ಯಂತ ಕಾತರದಿಂದ ಆ ಕ್ಷಣದಿಂದಲೂ ಕೂಡ ಬಯಸ್ತಾ ಇದ್ದದ್ದು. ಅವನು ಮುಗುಳ್ನಗುತ್ತಾ ಅವಳನ್ನು ಮತ್ತಷ್ಟು ಪ್ರೀತಿಯಿಂದ ತನ್ನ ಎದೆಗೆ ಆಪ್ತವಾಗಿ ಎಳೆದುಕೊಳ್ತಾನೆ. ಅವನು ಅವಳನ್ನು ಅತ್ಯಂತ ಮೃದುವಾಗಿ ಹಾಸಿಗೆ ಮೇಲೆ ಮಲಗಿಸಿ ಪ್ರೇಮದ ಅತಿಯಾದ ಹಕ್ಕಿನಿಂದ ಅವಳ ಸನಿಹಕ್ಕೆ ಬರ್ತಾನೆ. ಅವಳ ಕೈಗಳನ್ನು ಪ್ರೀತಿಯಿಂದ ಹಿಡಿದುಕೊಂಡವನು ಅವಳ ಮುಖ ಹಾಗೂ ಕುತ್ತಿಗೆ ಮೇಲೆ ಒಲವಿನ ಮುತ್ತುಗಳ ಮಳೆಯನ್ನೇ ಸುರಿಸೋಕೆ ಶುರು ಮಾಡ್ತಾನೆ. ಅವನು ಒಂದು ಕೈಯನ್ನು ಮೆಲ್ಲಗೆ ಬಿಡುಗಡೆ ಮಾಡಿ ಅವಳ ಹೊಟ್ಟೆಯ ಮೇಲಿದ್ದಂತಹ ಆ ನೈಟ್ ಜಾಕೆಟ್ ಗುಂಡಿಗಳನ್ನು ಸರಿಸ್ತಾನೆ. ಅನ್ವಿತಾ ಸಡನ್ ಆಗಿ ತನ್ನ ಭ್ರಮೆಯಿಂದ ಹೊರಬಂದು ಸೀದಾ ಪ್ರಜ್ಞೆಗೆ ಮರಳುತ್ತಾಳೆ ಮತ್ತು ಕಣ್ಣುಗಳನ್ನು ಪೂರ್ತಿಯಾಗಿ ತೆರಿತಾಳೆ. ವೇದ್ ಅವಳನ್ನೇ ಒಂದು ಮಂದವಾದ ಆಕರ್ಷಕ ನಗುವಿನೊಂದಿಗೆ ಅತ್ಯಂತ ಪ್ರೀತಿಯಿಂದ ನೋಡ್ತಾ ಇದ್ದ. ಕತೆ ಮುಂದುವರಿಯುತ್ತೆ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ.